ಈಗ ಮನೆ ಸ್ಕೂಲು, ಅವ್ರ ಸ್ಕೂಲ್ ಫೀಸು, ಅವ್ರ ಮನೆ ಊಟ, ಇವತ್ತು ಅಂಗಡಿ ಓಪನ್ ಶೆಟ್ರ್ ಓಪನ್ ಮಾಡಿ ಅವ್ರ ಸಂಪಾದನೆ ಮಾಡಿದ್ರೆ ಸೈಕಲ್ಲ ಮನೆಯಲ್ಲಿ ಈ ತರ ಸಿಚುವೇಶನ್ ಇದೆ. ನೇಣ್ ಹಾಕೊಂಡು ಸಾಯ್ಬೇಕು ಸರ್. ಈಗ ಸಮೀರ್ ಸಾಹೇಬ್ರು ಬಂದು ಇದು ಅಂಗಡಿ ಆಗ್ತಾ ಇದ್ದಿಲ್ಲ ಅಂದ್ರೆ ನಮ್ಗೆ ತೊಂದರೆ ಆಗ್ತಾ ಇದ್ದಿಲ್ಲ. ಇಲ್ಲ ಒಂದು ವಿಷ ಡಬ್ಬ ತಗೊಂಡ್ಕೊಡಿ, ನೀವೇ ಒಂದು ವ್ಯವಸ್ಥೆ ಮಾಡಿ, ಎಲ್ಲರಿಗೂ ಒಂದ್ಸತಿ ತಿಳಿಸ್ಬಿಡಿ, ಒಂದೇ ಸತಿ ಕಥೆ ಮಾಡಬೇಡಿ ಸರ್. DK ಶಿವಕುಮಾರ್ ಅವರೇ, ನಿಮ್ಗೆ ನಾನು ನಿಂತ್ಕೊಂಡು ಇಲ್ಲಿ ನಮ್ ಜೊತೆ ಎಲ್ಲರಿದ್ದಾರೆ, ಕೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಕೇಳ್ತೀನಿ, ನಾವು ಹೇಳೋಬೇಕು ನಾವೆಲ್ಲ. ಬೆಂಗಳೂರಿನ KR ಮಾರುಕಟ್ಟೆಯನ್ನ ಕ್ಲೀನ್ ಮಾಡ್ತೀನಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಪಣ ತೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು 2ನೇ ಸುತ್ತಿನ ಕಾರ್ಯಾಚರಣೆ ಕೂಡ ನಡೆದಿದೆ. ಬೆಂಗಳೂರಿನ KR ಮಾರುಕಟ್ಟೆಯ ಪಾದಾಚಾರಿ ಮಾರ್ಗವನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ಸದ್ಯ ನನಗೆ KR ಮಾರುಕಟ್ಟೆಯ ಮೈಸೂರು ರಸ್ತೆ ಭಾಗ, ಆ ಭಾಗದಲ್ಲಿದ್ದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ಅಂಗಡಿಗಳನ್ನು ಹಾಕಿದ್ರು. ಎಲ್ಲ ಅಂಗಡಿಗಳನ್ನು ಇವತ್ತು ಒಡೆದು ಬಿಸಾಕಲಾಗಿದೆ. ಏನೇನು ಅಂಗಡಿಗಳಿದ್ವು ಇಲ್ಲಿ ಕಂಪ್ಲೀಟ್ ಆಗಿ ಅವುಗಳನ್ನು ಒಡೆದು ಹಾಕಿದ್ದಾರೆ. ಪಾಲಿಕೆಯ ಸುಮಾರು 150 ಅಧಿಕಾರಿಗಳು 30ಕ್ಕೂ ಅಧಿಕ ವಾಹನವನ್ನು ಬಳಸಿ ಇವತ್ತು ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕಮಿಷನರ್ G. ಜಗದೀಶ್ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 30ಕ್ಕೂ ಅಧಿಕ ವಾಹನವನ್ನು ಬಳಸಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಯಾವ ರೀತಿ ವಸ್ತುಗಳನ್ನು ಜನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವುಗಳನ್ನು ನೋಡ್ಬೋದು ನೀವೀಗ. ಸುಮಾರು 150ಕ್ಕೂ ಅಧಿಕ ಅಂಗಡಿಗಳು ಇಲ್ಲಿದ್ದು ಬೇರೆ ಬೇರೆ ರೀತಿಯಾದ ವ್ಯಾಪಾರವನ್ನು ಇಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಮಾಡ್ತಾ ಇದ್ರು. ಜನ ಕೂಡ ಇಲ್ಲಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ಅಂಗಡಿ ಹೊಡೆದಿದ್ದಾರೆ ಏನು ಅಂತ ಕೇಳುವಂಥ ಪ್ರಯತ್ನ. ಎಸ್ ಸರ್, ಇಲ್ಲಿ ಯಾವ್ಯಾವ ಅಂಗಡಿಗಳಿದ್ವು, ಎಷ್ಟು ಅಂಗಡಿಗಳನ್ನು ಹೊಡೆದಿದ್ದಾರೆ? 180 ಅಂಗಡಿ. 180 ಅಂಗಡಿ. ಯಾವ ಕಾರಣಕ್ಕೆ ಹೊಡೆದಿದ್ದಾರೆ? ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇತ್ತು, ನೋಟಿಸೇ ಕೊಟ್ಟಿಲ್ಲ, ಹಂಗೆ ಬಂದು ಹೊಡೆದ್ಬಿಟ್ರು. 2 ದಿವಸ ಮುಂಚೆ ಹೇಳಿದೆ. ಪಾಲಿಕೆಯಿಂದ ನಿಮ್ಗೆ ಯಾವುದೇ ನೋಟಿಸ್ ಬಂದಿಲ್ಲ? ಇಲ್ಲ, ಬಂದಿಲ್ಲ. ಏನು ಮಾಡ್ತೀರಿ ಮುಂದೆ? ಈಗ ಅಂಗಡಿ ಇವೆಲ್ಲ ಹೊಡೆದಾಕಿದಾರಲ್ಲ, ಏನು ಮುಂದೆ ನಿರ್ಧಾರ ಏನು? ನಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ಹಾಫ್ ಆಗಿಬಿಟ್ಟಿದ್ದೀನಿ ಅಷ್ಟೇ. ಏನೇನು ವ್ಯಾಪಾರ ಮಾಡ್ತಿದ್ರಿ ಇಲ್ಲಿ? ಏನೇನು? ಬಟ್ಟೆ ವ್ಯಾಪಾರ ಮಾಡ್ತಾ ಇತ್ತು. ಬಟ್ಟೆ ಕಂಪ್ಲೀಟ್ 180 ಅಂಗಡಿಗಳು ಕೂಡ ಬಟ್ಟೆ ಚಪ್ಪಲಿ ಅಂಗಡಿ ಅಷ್ಟೇ, ಬೇರೆ ಯಾವ್ದಿಲ್ಲ. ಓಕೆ, ಮುಂದೆ ವ್ಯಾಪಾರ ಹೆಂಗೆ? ಏನು ಇದೇ ಜೀವನಾನ ನಿಮ್ಮದು ಅಥವಾ ಬೇರೆ ಏನಾದರೂ? ಇದೇ ಜೀವನ ಇರೋದು, ಬೇರೆ ಜೀವನ ಎಲ್ಲಿ ಇದೆ? ನಾನು ಕಾಂಗ್ರೆಸ್ಗೆ ಆಗೋದು, ಕಾಂಗ್ರೆಸ್ ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ಕಾಂಗ್ರೆಸ್ಗೆ ಹಾಕಲ್ಲ, ನಾನು BJPಗೆ ಹಾಕ್ಬಿಡ್ತೀನಿ. ನಿಜವಾಗಿ ಹಾಕಲ್ಲ. ಕಾಂಗ್ರೆಸ್ ಬಿಟ್ಬಿಟ್ರ ಹಂಗಾದ್ರೆ? ಅಯ್ಯೋ, ನಾನು ಕಾಂಗ್ರೆಸ್ ನಿಜವಾಗಿ ಹಾಕಲ್ಲ. ಸರ್, ನಿಮ್ದು ಏನು ಅಂಗಡಿ? ನಮ್ಮದು ಇನ್ನರ್ ಐಟಮ್ಸ್ ಎಲ್ಲ ಇತ್ತು, ಅಂಗಡಿ ಐಟಮ್. ಏನು ಮಿನಿಸ್ಟ್ರು ಕೋರ್ಟ್ ಆರ್ಡ್ರು ಅಂತ ಹೇಳ್ತಾ ಇದ್ದಾರೆ ಮಂತ್ರಿಗಳು ನೋಡಿದ್ರೆ, ಏನಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಾದ್ರು ಇತ್ತಾ? ಡಾಕ್ಯುಮೆಂಟ್ ಎಲ್ಲ ಇತ್ತಲ್ಲ ನಮ್ಮ ಹತ್ರ. ಸುಪ್ರೀಂ ಕೋರ್ಟಿಂದ ಇತ್ತು, ಅದಕ್ಕೆ ನಾವು ನಮ್ಮ ಸಮಜಿಯಾಗಿ ಕುತ್ಕೊಂಡಿದ್ರು. ಇದು ಈ ಥರ ಆಗತ್ತೆ ಅಂತ ಗೊತ್ತಿರಲಿಲ್ಲ. 2 ದಿನ ಮುಂಚೆ ಹಂಗೆ ಹೇಳಿಬಿಟ್ಟು ಇದು ಮಾಡಿಬಿಟ್ಟಿರೋದು. ಇದು ಅಸಲ್ನಲ್ಲಿ ಏನಾಗಿರೋದಂದರೆ, ಎಲ್ಲಿ ಇಲೀಗಲ್ ಅಂಗಡಿಗಳು ಹಾಕಿದ್ರು ಸಪ್ರೇಟು, ಇಲ್ಲಿ ರೋಡ್ ಮೇಲೇ. ಇಂದ ನಮಗೆ ಒಳಗಡೆ ಇರೋವರೆಗೂ ಕಷ್ಟ ಬಂದು ಅವ್ರು ನಿಮ್ಮ ಹತ್ರ ಲೀಗಲ್ ಇದ್ರು ನಿಮ್ಮನ್ನು ಹೊಡೆದಿದ್ದಾರೆ? ನಮಗೆ ಹೊಡೆದಿದ್ದಾರೆ. ಓಕೆ, ಏನು ಮಂತ್ರಿಗಳ ಆರ್ಡ್ರು ಅಂತಾರ ಹೇಳ್ತಾರೋ ಅಥವಾ ಏನು ಹೇಳ್ತಾರಪ್ಪ? ಏನು ಮಂತ್ರಿಗಳು ಏನೋ ಅವ್ರಿಗೆ ಗೊತ್ತಾಗಬೇಕು, ಅವರು ನೋಡಬೇಕು. ಅವರು ಈ ಥರ ಆಗಿದ್ದಿಲ್ಲ. 150 ಅಂಗಡಿಗಳು ಹೋಗಿದೆ. ಅದೇನು ರೋಡ್ ಇಲ್ಲ, ಏನೋ ಗಾಡಿಗಳು ಬರಲ್ಲ ಇಲ್ಲಿ. ನೋಡಿ, ಅಲ್ಲಿ ಅಂಡರ್ ಪಾಸ್ ಇದೆ, ಅಲ್ಲಿಂದ ಎಲ್ಲೇ ಬರೋ ಜನ 44 ವರ್ಷದಿಂದ ಇದೆ ಇಲ್ಲಿ ಪೇಟೆಗಳು. ಕೃಷ್ಣ ಬೈರೇಗೌಡರು ಹೇಳ್ತಾರೆ KR ಮಾರ್ಕೆಟ್ ಕ್ಲೀನ್ ಮಾಡ್ತೀವಿ. ಅಂಗಡಿ ಇದು 44 ವರ್ಷದಿಂದ ಇರೋದು ಅಂಗಡಿ ಇದು. ಅದು ಗುಂಟೂರು ಪೀರಿಯಡ್ನಲ್ಲಿ ಅಲಾಟ್ ಆಗಿದ್ದು. ಲೈಸೆನ್ಸ್, ಡಾಕ್ಯುಮೆಂಟ್. ಪೀರಿಯಡಲ್ಲಿ ಗುಂಡೂರಾವ್ CM ಆಗಿದ್ದಾಗ CM ಇದ್ದು 44 ವರ್ಷದಿಂದ. ಡಾಕ್ಯುಮೆಂಟ್ ತೋರಿಸಿದ್ರೆ ಏನು ಹೇಳ್ತಾರೆ ನಿಮಗೆ? ಏನು ಒಪ್ತಾ ಇಲ್ಲ ಅವರು. ಅದು ಏನು ನಾನು ಏನು ಹೇಳಿದ್ರೇನು, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತದ್ದು ಒಪ್ಪಲ್ಲ ಅವ್ರು. ಏನು ಹೇಳ್ತಾರೆ ಅಂತ, ನಿಮಗೆ 96ನಲ್ಲಿ ಆರ್ಡರ್ ಆಗಿರೋದು 5 ವರ್ಷದ್ದು. 5 ವರ್ಷ ಆಗೋಗ್ಬಿಟ್ಟಿದ್ದೀರಿ, ನಿಮಗೆ ಇನ್ನೂ 20 ವರ್ಷ ಆಗೋಗ್ಬಿಟ್ಟ, 25 ವರ್ಷ. ಇವಾಗ ನಾನು ಒಪ್ಪಲ್ಲ, ಹೊಡಿತೀನಿ ಅಂತ ಹೊಡಿತೀನಿ. ಓಕೆ, ನೀವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದವ್ರ ಹಿಂದೆ? 100% ಕಾಂಗ್ರೆಸ್ಗೆ ಆಗ್ತಾ ಇತ್ತು. ಇವಾಗ 100% ಹಾಕಲ್ಲ ಅವ್ರಿಗೆ. ಇವಾಗ BJPಗೆ ಆಗ್ತದೆ. ಓಕೆ, ನಿಮ್ಮ ಸ್ಥಳೀಯ ಶಾಸಕರನ್ನ ಏನಾದ್ರು ಭೇಟಿ ಮಾಡಿದ್ದೀರಾ? ಈ ಬಗ್ಗೆ ಮಾತಾಡಿದ್ದೀರಾ ಅವ್ರ ಜೊತೆ? ಈಗ ಮಂತ್ರಿ ಕೂಡ ಆಗಿದ್ದಾರೆ. ಯಾರು ಮಾತಾಡಿಲ್ಲ, ಯಾರು ಬಂದು ಕೇಳೇ ಇಲ್ಲ. ಅದು ನಿಮಗೆ ಏನಾಯಿತು ನೀವು ಕೇಳ್ತಾ ಇದ್ದೀರಾ, ಅವ್ರು ಕೇಳಲಿಲ್ಲ.
ನೀವೇನಾದರೂ ಭೇಟಿ ಮಾಡಿದ್ರ ಅವರು ಪ್ರಯತ್ನ ಪಟ್ರ ಸಂಪರ್ಕ ಮಾಡೋದಕ್ಕೆ? ಏನು ಮಾಡಿಲ್ಲ. ಅವ್ನು ಮಣ್ಣು ಕೇಳಬೇಕಿಲ್ಲ. ಇಲ್ಲಿ ಪಕ್ಕದಲ್ಲಿ ತಾನೇ ಇರೋದು MLA ಆಫೀಸ್ ಚಾಮರಾಜಪೇಟ್. ಜಮೀರ್ ಅಹಮದ್ ಖಾನ್. ಅಮೀರ್ ಅಹಮದ್ ಖಾನ್ ಅವ್ರಿಗೆ ನಾವು ಹಾಕ್ತಾ ಇರೋದು, ಅವ್ರಿಗೇನು ಹಾಕಲ್ಲ. ಇವಾಗ BJP ಸರಿ ಇಲ್ಲ ಗೌರ್ಮೆಂಟಿಗೆ. ಓಕೆ, ಮುಂದೆ ಏನು ಮಾಡ್ತೀರಿ? ವ್ಯಾಪಾರ ಎಲ್ಲಿ ಇಟ್ಕೊಳ್ತೀರಿ? ಏನು ಕತೆ? ಏನು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ಇವಾಗ ನಮ್ಮ ಏಜಿಗೆ ಏನು ಮಾಡೋಕ್ಕಾಗತ್ತೆ, ಪ್ರಾಬ್ಲಮ್ ಆಗುತ್ತಿಲ್ಲ. ನೀವೀಗ ಎಡಭಾಗದಲ್ಲಿ ನೋಡ್ಬೋದು, ಇದು ಮೈಸೂರು ರಸ್ತೆಗೆ KR ಮಾರ್ಕೆಟ್ಗಿಂತ ಮೈಸೂರು ರಸ್ತೆ ಕಡೆಗೆ ಹೋಗುವಂಥ ಫ್ಲೈಓವರ್. ಇದರ ಪಕ್ಕದಲ್ಲಿ ಇದು ಸುಮಾರು 30 ಅಡಿ ಜಾಗ ಇದೆ. ಇಲ್ಲಿ ಯಾರೂ ಜನ ಓಡಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಂಪ್ಲೀಟ್ ಆಗಿ ಈ ಅಂಗಡಿಗಳನ್ನ ಅಷ್ಟು ಹೊಡೆದಾಕಿದ್ದಾರೆ. ನೀವೇನು ಈ ಶೆಡ್ಗಳ ರೀತಿಯಲ್ಲಿ ಅಥವಾ ಸಿಮೆಂಟ್ ಮತ್ತೆ ಕಲ್ಲುಗಳನ್ನು ಮತ್ತೆ ತಗಡುಗಳನ್ನು ಬಳಸಿ ಈ ಒಂದು ಹೊಡೆದಾಕ್ಬಿಟ್ಟಲ್ಲ, ನೈಟ್ ಎಲ್ಲ ರಾಬರಿನೇ ಆಗೋದಿಲ್ಲ. ಇವಾಗ ರೋಡ್ ದೊಡ್ಡ, ಇದು ಫುಟ್ಪಾತ್ ದೊಡ್ಡದಿದೆ. ಇದು ನಮ್ದು ಅಂಗಡಿ ಇದ್ದಿದ್ದು 5 ಅಡಿ ಅಷ್ಟೇ. 5 ಅಡಿ 4ಕ್ಕೆ 5 ಅಷ್ಟೇ ಇದ್ದಿದ್ದು. ಬಿಕ್ಕಿದ್ದಿಲ್ಲ. ಫುಲ್ ಇದು ಓಪನ್ ಪ್ಲೇಸ್. ಇದು ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ತೊಂದರೆ ಇಲ್ಲ ಸರ್. ಅಂಗಡಿಗೂ ಈ ಫುಟ್ಪಾತ್ಗೆ ಸ್ವಲ್ಪನೂ ಏನೋ ಒಂದು ಇದೇ ಇಲ್ಲ, ಏನೋ ಮಿಸ್ಟೇಕ್ ಇಲ್ಲ. ಇಲ್ಲಿ ಪಬ್ಲಿಕ್ಗೆ ಒಳ್ಳೇದಿತ್ತು, ತುಂಬಾ ಒಳ್ಳೇದಿತ್ತು. 10 ಗಂಟೆ 11 ಗಂಟೆ ಇತ್ತು ಇಲ್ಲ, ಓಡಾಡೋದಕ್ಕೆ ಚೆನ್ನಾಗಿತ್ತು. ಇವಾಗ ಏನು ಆರಾಮಾಗಿ ರಾಬ್ರಿ ಗಿಬ್ರಿ ಎಲ್ಲ ಆಟೋಮೆಟಿಕ್ ಆಗುತ್ತೆ. 182 ಮನೆಗಳ ಜೀವನ ಸರ್. ಒಬ್ಬನ ದುಡ್ಡು ಮಾಡ್ತಾ ಇದ್ದು, ಇವ್ರ ಮನೆ ಇವರು ಸಂಪಾದನೆ ಮಾಡಿರೋರು ಮಕ್ಕಳು, ಇವ್ರ ಮೊಮ್ಮಕ್ಕಳು ತಿನ್ನೋರಲ್ಲಿ. ಈಗ ಮನೆ ಸ್ಕೂಲು, ಅವ್ರ ಸ್ಕೂಲ್ ಫೀಸು, ಅವ್ರ ಮನೆ ಊಟ. ಇವತ್ತು ಅಂಗಡಿ ಶೆಟ್ರ್ ಓಪನ್ ಮಾಡಿ ಅವ್ರು ಸಂಪಾದನೆ ಮಾಡಿದ್ರೆ ಸಾಯಂಕಾಲ ಮನೆಯಲ್ಲಿ ಊಟ. ಇಂಥ ಜೀವನ ಯಾರು ದೊಡ್ಡ ಮನುಷ್ಯರಿಲ್ಲ ಸರ್. ಎಲ್ಲ ಒಂದು ಮಿಡಲ್ ಕ್ಲಾಸಲ್ಲಿ ಬೆಳಿಗ್ಗೆ ಒಂದು ಅಂಗಡಿ ಓಪನ್ ಮಾಡೋರು, ಸಾಯಂಕಾಲ ಅವ್ರು ದುಡ್ಕೊಂಡು ಮನೆ ಹೋಗಿ ಜೀವನ ಮಾಡ್ತಾಯಿದ್ರು. ಅವ್ರ ಮನೆ ಮಕ್ಕಳು, ಅವ್ರ ಜೀವನ, ಅವ್ರ ಸ್ಕೂಲ್ ಫೀಸು, ಅವ್ರ ಲೋನ್ಗಳು ತೊಗೊಂಡಿರೋದು, ಅವ್ರ ಗಾಡಿ ಲೋನ್ಗಳು ಎಲ್ಲ ಒಂದೇ ಸತಿ ಸರ್ಕಾರ ನಮ್ಮ ಜೊತೆ. ನಿಜವಾಗ್ಲೂ ಸರ್, ನಾವು DK ಸರ್ ಸಿದ್ದರಾಮಯ್ಯ ಅವರು ಇದ್ರು ಇಷ್ಟು ತೊಂದರೆ ಬಂದಿಲ್ಲ. ಈ DK ಶಿವಕುಮಾರ್ ಸಾಹೇಬರು ಬಂದು ನಾವೇನೋ ಯೋಚನೆ ಮಾಡಿದ್ರು, ಅವ್ರ ಸರ್ಕಾರ ಒಳಗಡೆ ಅವರು ಇದ್ದಲ್ಲಿ ನಮ್ಮ ಜೊತೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂದರೆ, ಇಷ್ಟು ಜನ ಜೀವನನೇ ಅವ್ರು ಹಾಳು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಅವ್ರ ಮನೆ ಮಕ್ಕಳದೆಲ್ಲ ಜೀವನ ಅವರು ಸಂಪೂರ್ಣವಾಗಿ ಅವ್ರ ಜೀವನ ಹಾಳು ಮಾಡಿದ್ದಾರೆ ಸರ್. ಅಂದ್ರೆ ಬೆಂಗಳೂರು KR ಮಾರ್ಕೆಟ್ ಕ್ಲೀನ್ ಮಾಡ್ತೀವಿ ಅಂತ ಜೀವನನೂ ಕ್ಲೀನ್ ಮಾಡಿದಾಗ ಹೌದು, ವಾಶೌಟ್ ಮಾಡಿಬಿಟ್ಟಿದ್ದಾರೆ ಸರ್. ಕಂಪ್ಲೀಟ್ ವಾಶೌಟ್, ಅವ್ರು ನಾಶ ಮಾಡಿಬಿಟ್ಟಿದ್ದಾರೆ. ಎಷ್ಟು ಜನ ಈಗ ನೇಣು ಹಾಕೊಂಡು ಈ ಥರ ಸಿಚುವೇಶನ್ ಇದೆ, ನೇಣು ಹಾಕೊಂಡು ಸಾಯ್ಬೇಕು ಸರ್. ಈಗ ಸರ್ ಒಂದು ವಾರದಿಂದ ಇವರೆಲ್ಲ ಹೋಗ್ಬಿಟ್ಟು BBMP ಆಫೀಸಲ್ಲಿ ಹೋಗಿ ಇವರೆಲ್ಲ ತಗೊಂಡೋಗಿ ಕಮಿಷನರ್ ಆಫೀಸಲ್ಲಿ ಫೈಲ್ ತೊಗೊಂಡಿದ್ದಾರೆ ಸರ್. 182 ಅಂಗಡಿ ಇದು. ನಮ್ಮ ಡಾಕ್ಯುಮೆಂಟು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿದೆ ಸರ್. ಇಲ್ಲಿಗಲ್ ಆಗಿ ಆದಿದೆ. ಓಕೆ, ನಾವು ಬಾಡಿಗೆ ಕಟ್ಟಿದ್ದೀವಿ ಸರ್. BBMP ಅವರು ಬಾಡಿಗೆ ತೊಗೊಂಡಿದ್ದಾರೆ. BBMP ಅವರು ಬಾಡಿಗೆ ತಗೊಂಡಿದ್ದಾರೆ ಸರ್. ಇಲ್ಲಿ ಅಂಗಡಿಗಳು ಬಂದಿದೆ. ಇಲ್ಲಿ ಅಂಗಡಿಯಲ್ಲಿ ರೀಸೆಂಟ್ ಆಗಿ ಇಲ್ಲಿ ಅಂಗಡಿಗಳು ಹಾಕಿದ್ದಾರೆ. ಯಾರು? ಜಮೀರ್ ಸಾಹೇಬ್ರವರು, ಅದೇ ಅಯ್ಯೂಬ್ ಅವರು, BZ ಜಮೀರ್ ಅವರು ಇಲ್ಲಿ ಅಂಗಡಿ ಹಾಕಿದ್ರು. ಯಾವಾಗ? ಇಲ್ಲಿ ರೀಸೆಂಟ್ ಆಗಲಿ ಇಲ್ಲಿಗಲ್ ಆಗಿ. ಅದಕ್ಕೆ ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಪೇಪರ್ ಇಲ್ಲ. ಈ ಅಂಗಡಿ ಇಲ್ಲಿಂದ ಆ ಮೂಲೆವರೆಗೂ ಅವ್ರದ್ದು ಹೊಡೆದಿದ್ದಾರಾ? ಹೊಡೆದಿದ್ದಾರೆ. ಅವರಿಂದ ತೊಂದರೆ ಆಗಿದೆ ಸರ್. ಅದೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿಗಲ್. ಅವ್ರು ಇಲ್ಲಿಗಲ್ ಹಾಕಿದ್ರಿಂದ ನಿಮಗೆ ತೊಂದರೆ ಆಯ್ತು? ಹೌದು. ಅವ್ರು ಏನು ಮಾಡಿದ್ದಾರೆ BBMP ಅವ್ರ ಜೊತೆ ನಮ್ಗೆ ಸೇರಿಸ್ಬಿಟ್ಟಿದ್ದಾರೆ. ಓಕೆನಾ? ನಾವು ಕಮಿಷನರ್ ಆಫೀಸ್ ಹೋಗ್ಬಿಟ್ಟು ನಮ್ಮ ದೊಡ್ಡವರೆಲ್ಲ ಹೋಗ್ಬಿಟ್ಟು ಮಾತಾಡುವಾಗ ಡಾಕ್ಯುಮೆಂಟ್ ಫೋಟೋಸ್ ಇದೆ, ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಹ್ಯಾಂಡ್ ಲೆಟರ್ ಹೆಡ್ಸಲ್ಲಿ ಸೈನ್ ಮಾಡ್ಕೊಂಡು ನಿಮ್ಮ ಅಂಗಡಿಗಳು ತೊಂದರೆ ಆಗಲ್ಲ, ಈ ಅಂಗಡಿಗಳು ತೊಂದರೆ ಆಗತ್ತೆ ಅಂತ ನಮಗೆ ಒಂದು ಸಮಾಧಾನ ಕೊಟ್ಟು ಕಳಿಸಿದ್ದಾರೆ. ಕಳಿಸಿದ 2ನೇ ದಿವಸ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಅನೌನ್ಸ್ಮೆಂಟ್ ಮಾಡಿದ್ರೆ, ಒಂದು ದಿನ ನೀವು ಖಾಲಿ ಮಾಡಿ ಸರ್. ಎಲ್ಲಿ ಹೋಗ್ಬೇಕು ಸರ್? ಅಂಗಡಿಗಳಲ್ಲಿ ಸಾಮಾನು ಇದೆ, ಅಂಗಡಿಗಳಲ್ಲಿ ಪವರ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ನಾವು ಕೊಡೋರ್ಗೆ ದುಡ್ಡು ಕೊಡಬೇಕು. ಯಾರು ನಮ್ಗೆ ಐಟಮ್ ಕೊಟ್ಟು ಅವ್ರಿಗೆ ದುಡ್ಡು ಕೊಡಬೇಕು ಸರ್. ಇಲ್ಲಿ ಒಬ್ಳಿಗೆ ನಾಶ ಮಾಡಿಲ್ಲ, ಒಂದು ಅಂಗಡಿಗೆ ನಾಶ ಮಾಡಿಲ್ಲ. ಎಷ್ಟು ಜನ ನಾಶ ಮಾಡಿದ್ದಾರೆ ಗೊತ್ತವರು? ಸಾಲ ತೊಗೊಂಡಿದ್ದಾರೆ ಮನೆಗಳು ಓದ್ಸೋಕ್ಕೆ. ನೋಡಿ, ಇವ್ನು ನನ್ನ ಮಗ ಸರ್, ನಮ್ಮ ಅಂಗಡಿ ಇದೆ ಇಲ್ಲಿ. ನಾವು ಸ್ಕೂಲ್ ಹೋಗ್ತಾ ಇದ್ರೆ ಏನಂತ ಸರ್, ನಾವು ಇಲ್ಲೇನೋ ಸಂಪಾದನೆ ಬರ್ತಾ ಇದೆ, ಇವ್ನ ಸ್ಕೂಲು ಎಲ್ಲ ಅದೇ ಯೋಚನೆ ಮಾಡೋದು, ಅಂಗಡಿ ಓಪನ್ ಮಾಡೋದು. ಜಮೀರ್ ಸಾಹೇಬರು ಬಂದು ಇದು ಅಂಗಡಿ ಆಗ್ತಾ ಇದ್ದಿಲ್ಲ ಅಂದರೆ ನಮಗೆ ತೊಂದರೆ ಆಗ್ತಾ ಇದ್ದಿಲ್ಲ. ಓಕೆ, ನೆನ್ನೆ ಅವರು ಮಿನಿಸ್ಟರ್ ಆಗಿದ್ದಾರೆ, ಬಂದು ಆಯಿತು ಇಷ್ಟು ಜನಕ್ಕೆ ತೊಂದರೆ ಆಗ್ತದಲ್ಲ. ಹೌದು, DK ಶಿವಕುಮಾರ್ ಸಾಹೇಬ್ರೆ, ನಿಮಗೆ ನನ್ನ ಕಡೆ ನಾನು ಪರ್ಸನಲ್ ಮಾತು ಕೇಳ್ತಾ ಇದ್ದೀವಿ. 182 ಜನಕ್ಕೆ ಅವ್ರ ಫ್ಯಾಮಿಲಿಗಳಿಗೆ ಯಾರು ಸರ್ ಈಗ
ಯಾರು ಪರಿಹಾರ ಕೊಡ್ತಾರೆ? ಯಾರು ಸರ್ಕಾರ ಪರಿಹಾರ ಕೊಡ್ತಾರಾ, ಇಲ್ಲ BBMP ಆಫೀಸರ್ ಬಂದು ಪರಿಹಾರ ಕೊಡ್ತಾರಾ? ಈಗ ಹೋಗ್ಬೇಕು ನಾವು? ಇಲ್ಲ ಒಂದು ವಿಷ ಡಬ್ಬ ತೊಗೊಂಬಂದ್ಕೊಡಿ, ನೀವೇ ಒಂದು ವ್ಯವಸ್ಥೆ ಮಾಡಿ, ಎಲ್ಲರಿಗೂ ಒಂದ್ಸತಿ ತಿಳಿಸ್ಬಿಟ್ಟು ಒಂದೇ ಸತಿ ಖತಮ ಮಾಡಬೇಡಿ ಸರ್. ಇದು ಮಾಡಿದ್ರಲ್ಲ, ಓಕೆ, ಸ್ವಲ್ಪ ನೀವು ಒಂದು ಬಂದು ಆಯ್ತಪ್ಪ ಎಲ್ಲೋ ಇಲ್ಲಿಲ್ಲ ಬೇರೆ ಕಡೆ ಕೊಡ್ತೀನಿ ಅಲ್ಲಿ ಮಾಡ್ಕೊಳ್ಳಿ ಜೀವನ ಅಂತಂದ್ರೆ ಅದು ಬೇರೆ ದಾರಿ ತೋರಿಸಿ ಕೊಡ್ಬೇಕಿತ್ತು ಸರ್. ಸರ್ 1 ತಿಂಗಳು ಇಲ್ಲ, 1 ವರ್ಷ ಇಲ್ಲ, 2 ವರ್ಷ ಇಲ್ಲ, 3 ವರ್ಷ ಅಲ್ಲ ಇಲ್ಲಿ ಕುತ್ಕೊಂಡಿರೋದು ಸರ್. 35 ವರ್ಷ, 44 ವರ್ಷ, 44 ಇಯರ್ ಇಂದ ಇಲ್ಲಿ ಜೀವನ ನಮ್ಮ ತಾತದಿಂದ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ. 1-2 ದಿವಸಲ್ಲಿ ಬಂದ್ಬಿಟ್ಟು ನಾವು ಜೀವನನೇ ನೀವು ಸಂಪೂರ್ಣವಾಗಿ DK ಶಿವಕುಮಾರ್ ಅವರೇ, ನಿಮಗೆ ನಾನು ನಿಂತ್ಕೊಂಡು ಇಲ್ಲಿ ನಮ್ಮ ಜೊತೆ ಎಲ್ಲರಿದ್ದಾರೆ, ಕೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಕೇಳ್ತೀನಿ, ನಾವು ಎಲ್ಲೋಗ್ಬೇಕು? ನಾವೆಲ್ಲ BBMP ಕಮಿಷನರ್ ಆಫೀಸರು ಬಂದು ಇಲ್ಲಿ ನಿಂತ್ಕೊಂಡು ಹೇಳ್ತಾರೆ ಸರ್ ನಾವೆಲ್ಲೋಗ್ಬೇಕು, ನಾವೇನು ಮಾಡಬೇಕು? ಓಕೆ, ನಾವು ಅಷ್ಟು ಯಾರು ಎಜುಕೇಟ್ ಇಲ್ಲ ಸರ್. ಓಕೆ, ಹೋಗ್ಬಿಟ್ಟು ಒಂದು ಎಲ್ಲ ಕೆಲಸ ಮಾಡಿದ್ರು 10,000 ಇಲ್ಲ ನಮಗೆ ಸಂಬಳ, ಬನ್ನಿ ನಮ್ಗೊಂದು ಎಲ್ಲಾದ್ರೂ ಒಂದು ಕೆಲಸ ಕೊಡಿಸಿ, ಬನ್ನಿ ಸರ್ ಕರೆಸಿ. ಇಲ್ಲಿನ ಜನರ ಆಕ್ರೋಶವನ್ನ ನೋಡ್ತಾ ಇದ್ದೀರಿ. ಸುಮಾರು 44-45 ವರ್ಷದಿಂದ ಇದೇ ಜಾಗದಲ್ಲಿ ಅಂಗಡಿ ಇಟ್ಕೊಂಡಿದೀವಿ. ನಮ್ಮ ಹತ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ, ಎಲ್ಲ ಡಾಕ್ಯುಮೆಂಟ್ ಇದೆ. ಆದರೂ ಕೂಡ ಅಂಗಡಿಯನ್ನ ಒಡೆದು ಹಾಕಿದ್ರು ನಗರ ಪಾಲಿಕೆ ಅಧಿಕಾರಿಗಳು. ಸಮಸ್ಯೆ ಆಗಿದ್ದೆಲ್ಲಪ್ಪ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಇತ್ತೀಚೆಗೆ ಒಂದು ಅಂಗಡಿಯನ್ನ ಮಾಡಿದ್ರು ಇಲ್ಲಿ. ಅದನ್ನು ಒಡೆಯೋದು ಬಿಟ್ಟು ಎಲ್ಲ ಅಂಗಡಿಗಳನ್ನ ಧ್ವಂಸ ಮಾಡಿದ್ದಾರೆ. 180ಕ್ಕೂ ಅಧಿಕ ಕುಟುಂಬಗಳು ಇದರಿಂದ ಬಡವಾಗ್ತಾ ಇದ್ದಾವೆ ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯರು ಅಥವಾ ಇಲ್ಲಿನ ಅಂಗಡಿ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.